In a last class, I discussed about methods of election. First method of election, direct method of election, was completed. In this class, a second method of election, that is indirect election. ಇಷ್ಟು ಬರೆದ್ರೆ ಅರ್ಥ ಆಗುತ್ತಿಲ್ಲ. ಕನ್ನಡದವರು ಪರೋಕ್ಷ ಚುನಾವಣೆ, ಕಳೆದ ಅವಧಿಯಲ್ಲಿ ಚುನಾವಣೆಯ ವಿಧಾನಗಳು ಅಥವಾ ವಿಧಗಳು ಇದರ ಬಗ್ಗೆ ನಾವು ಮಾತನಾಡ್ತಿದ್ವಿ. ಅದರಲ್ಲಿ ಮೊದಲನೆಯ ಚುನಾವಣಾ ವಿಧಾನ ಪ್ರತ್ಯಕ್ಷ ಚುನಾವಣೆ, ಅದರ ಬಗ್ಗೆ ನಿನ್ನೆಯ ಅವಧಿಯಲ್ಲಿ ನಾನು ನಿಮಗೆ ಚರ್ಚೆಯನ್ನು ಮಾಡಿ ತಿಳಿಸಿದ್ದುಂಟು. ಇಂದು ಎರಡನೆಯ ಚುನಾವಣಾ ವಿಧಾನ, ಅದು ಪರೋಕ್ಷ ಚುನಾವಣೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಡೈರೆಕ್ಟ್ ಎಲೆಕ್ಷನ್? ಎಷ್ಟು ಇಂಗ್ಲೀಷ್ ಮೀಡಿಯಮ್ದು? Leaders of the government are elected by the representatives but not by the people. This is called as indirect election. ತೇಜಸ್ವಿನಿ, ಗುಡ್. It is an another method of election in which the voters elect a group of members in first instance. In first instance, as to form an electoral college as an intermediaries to elect the representatives. For example, the President of India and USA are indirectly. Very good. Leaders of the government are not elected by the people. Leaders of the government are not elected by the people. In indirect election, voters elect a group of members in first instance to form Electoral college. which acts as an intermediate body to elect the representatives. ವೆರಿ ಗುಡ್. ಕನ್ನಡದವರು ಪರೋಕ್ಷ ಚುನಾವಣೆ ಅಂದರೆ ಏನು? ಹೇಳ. ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಚುನಾವಣೆಯಲ್ಲಿ ಪಾಲ್ಗೊಳ್ಳದೆ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವ ವಿಧಾನವನ್ನು ಪರೋಕ್ಷ ಚುನಾವಣೆ. ವೆರಿ ಗುಡ್. ಸಾಗರ್. ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವುದನ್ನು ಪರೋಕ್ಷ ಚುನಾವಣೆ. ಗುಡ್. ಮತ್ತೆ ಹೇಳ. ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳ ಗುಂಪು, ಅದಕ್ಕೆ ಮತದಾರರ ವರ್ಗ ಅಂತ ಹೇಳಿ ಕರೀತಾರೆ. ಅದಕ್ಕೆ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವ ವಿಧಾನವನ್ನು ಪರೋಕ್ಷ ಚುನಾವಣೆ. ಗುಡ್. See, in this indirect election, voters elects a group of members. In the first instance, to form electoral college. Electoral college is nothing but intermediator body to elect representatives. For example, President of India, President of America, members of Rajya Sabha and members of State Legislative Council are indirectly elected by the people. See, for in this election, people are not directly participate in the election, are not cast their vote directly in the election. The elected members of people, the group of elected member by the people, they form electoral college, that is intermediary body to elect a president, vice president, members of Rajya Sabha and members of State Legislative Council. Take for example President of America. See,
This is indirect election. Indirect it means indirect it means indirect it means Not not directly select or elect by through intermediary body. They choose their head of the government or representatives to the government. That is indirect election. Any doubt? English medium. English medium. Any doubt? ನೀವು ಸಪ್ರೇಟ್ ಮಾಡಿರಿ, ನೀವು ಸಪ್ರೇಟ್ ಮಾಡಿರಿ, ಅದು ಕೊಟ್ರಿ. ಹುಡುಗರು ಸಪ್ರೇಟ್ ಮಾಡಿರಿ, ಹುಡುಗಿಯರು ಸಪ್ರೇಟ್ ಮಾಡಿರಿ. ನೀವೊಂದು ಪೇಪರ್ ತೊಗೊಂಡು ಮಾಡಿರಿ. ಇದು ಕಂಪಲ್ಸರಿ ನನ್ನ ಕ್ಲಾಸ್ನೊಳಗೆ ಹಿಂಗೆ ಮಾಡಿರಿ. ಇದು ಎಲ್ಲ ಮತ್ತೆ ಇದಕ್ಕೆ ನಾನು ಹಿಂಗೆ ಮಾತಾಡಿದ್ದೆಲ್ಲ ಮತ್ತೆ ಕಟ್ ಮಾಡ್ಬೇಕಾಗತ್ತೆ ನಾನು. ಮತ್ತೆ ಪದೇ ಪದೇ ಹೇಳಿಸ್ಕೊಬೇಡ್ರಿ. ಯಾರಾದರೂ ಒಬ್ಬರು ಅದನ್ನು ಮಾಡಿರಿ. ಇದು ಲಾಸ್ಟ್ ಇದು ನಾ ಹೇಳೋದು. ಹುಡುಗರು ಒಳಗೆ ನೀನು ತಗೋದನ್ನು ಹುಡುಗರದ್ದು ಒಂದು ಸಪ್ರೇಟ್ ಮಾಡಿರಿ, ಹುಡುಗಿಯರ್ದು ಒಂದು ಸಪ್ರೇಟ್ ಮಾಡಿರಿ. ಯಾಕಂದ್ರೆ ಅಲ್ಲಿ HOK ಮತ್ತು PU ಬೋರ್ಡಿಗೆ ದಿವಸ ರಿಸಲ್ಟ್ ಇದನ್ನು ಕಳಿಸ್ಬೇಕು, ಅಟೆಂಡೆನ್ಸ್ ಕಳಿಸ್ಬೇಕು. ಅವರು ಹುಡುಗರದು ಹುಡುಗಿಯರು ಸಪ್ರೇಟ್ ಕೇಳಿರ್ತಾರೆ. ಅದಕ್ಕೆ ಇದು ಮತ್ತೆ ಪದೇ ಪದೇ ಹಿಂಗೆ ಡಿಸ್ಟರ್ಬ್ ಮಾಡೋದು ಬೇಡ ಇಲ್ಲಿ. ಇದರಲ್ಲಿ ಹೇಳಿ ನೋಡಿ ಲಾಸ್ಟ್. ಕನ್ನಡದವರು ಪರೋಕ್ಷ ಚುನಾವಣೆ ಅಂದರೆ, ಪ್ರತ್ಯಕ್ಷ ಅಂದರೆ ಮತದಾರರೇ ನೇರವಾಗಿ ಮತ ಚಲಾವಣೆಯ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು ಅಥವಾ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದು. ಪರೋಕ್ಷ ಅಂತಂದರೆ ನೇರವಾಗಿ ಪಾಲ್ಗೊಳ್ಳದೆ ಇರುವುದು. ಮತ್ತು ಹೆಂಗೆ ಆಯ್ಕೆ ಮಾಡ್ತಾರೆ ಅಂತಂದರೆ, ಮತದಾರರು ಆಯ್ಕೆ ಮಾಡಿದ ಪ್ರತಿನಿಧಿಗಳ ಗುಂಪು, ಈ ಗುಂಪಿಗೆ ಏನಂತ ಕರಿತೀವಿ ನಾವು ಅಂತಂದರೆ ಮತದಾರರ ವರ್ಗ ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ಎಲೆಕ್ಟ್ರಲ್ ಕಾಲೇಜ್ ಅಂತ ಹೇಳಿ ಆಸ್ಕ್ ಫಾರ್ 2 ಮಾರ್ಕ್ ಮೈಂಡ್ ಯು. ವಾಟ್ ಇಟ್ ಮೀನ್ಸ್? ವಾಟ್ ಈಸ್ ಎಲೆಕ್ಟ್ರಲ್ ಕಾಲೇಜ್? Body of electors. Electoral college it means, which is a body which included the elected members by the people. That is electoral college. ಮತದಾರರ ವರ್ಗ ಅಂತ ಹೇಳಿ ನಿಮಗೆ 2 ಮಾರ್ಕಿಗೆ ಪ್ರಶ್ನೆಯನ್ನು ಕೇಳ್ಬೋದು. ಮತದಾರರ ವರ್ಗ ಅಂದರೆ ಏನು ಅಂತ ಹೇಳಿ ಅವಾಗ ಏನು ಬರಿಬೇಕು ಅಂತಂದರೆ, ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಗುಂಪಿಗೆ ಮತದಾರರ ವರ್ಗ ಅಂತ ಹೇಳಿ ಕರೀತಾರೆ. ಅಂದರೆ ಈ ಮೊದಲೇ ಜನರು ಚುನಾವಣೆಯ ಮೂಲಕ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿರ್ತಾರೆ. ಆ ಆಯ್ಕೆಯಾದ ಪ್ರತಿನಿಧಿಗಳ ಗುಂಪಿಗೆ ಮತದಾರರ ವರ್ಗ ಅಂತ ಹೇಳಿ ಕರೀತಾರೆ. ಈ ಮತದಾರರ ವರ್ಗ ರಾಷ್ಟ್ರದ ಅಥವಾ ಸರ್ಕಾರದ ಮುಖ್ಯಸ್ಥರನ್ನು ಅಥವಾ ಮೇಲ್ಮನೆಯ ಸದಸ್ಯರನ್ನು, ರಾಜ್ಯ ವಿಧಾನಸಭೆಯ ಮೇಲ್ಮನೆಯ ಸದಸ್ಯರನ್ನು ಆಯ್ಕೆ ಮಾಡುವಂತಹ ವಿಧಾನಕ್ಕೆ ಪರೋಕ್ಷ ಮತದಾನ ಅಂತ ಹೇಳಿ ಕರಿತೀವಿ. ಜನರ ನೇರವಾಗಿ ರಾಷ್ಟ್ರಪತಿಯನ್ನು, ಉಪರಾಷ್ಟ್ರಪತಿಯನ್ನು, ರಾಜ್ಯಸಭೆ ಸದಸ್ಯರನ್ನು ಮತ್ತು ರಾಜ್ಯ ವಿಧಾನ ಪರಿಷತ್ ಸದಸ್ಯರನ್ನು ಆಯ್ಕೆ ಮಾಡುವುದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ರಾಜ್ಯ ವಿಧಾನ ಪರಿಷತ್ ಸದಸ್ಯರನ್ನು ಆಯ್ಕೆ ಮಾಡಲಿಕ್ಕೆ ಪದವಿ ಮತದಾರರ ಕ್ಷೇತ್ರ ಇರಬಹುದು, ಶಿಕ್ಷಕರ ಮತದಾರರ ಕ್ಷೇತ್ರ ಇರಬಹುದು. ಅವರಿಗೆ ನಾವು ಗುಂಪು ಅಂತ ಹೇಳಿ ಕರಿತೀವಿ. ಪದವಿ ಮುಗಿಸಿದವರು ಅಷ್ಟೇ ಚುನಾವಣೆಯಲ್ಲಿ ಪಾಲ್ಗೊಳ್ಳಬೇಕು, ಶಿಕ್ಷಕರಾದವರಷ್ಟೇ ಮತವನ್ನು ಮಾಡಬೇಕು. ಅವರಿಗೆ ಜನರು ಅಂತ ಹೇಳಿ ಕರೀಲಿಕ್ಕೆ ಬರುವುದಿಲ್ಲ. ಜನರು ಅಂತ ಹೇಳಿ ಯಾವಾಗ ಕರಿತೀವಿ? ಪ್ರತ್ಯಕ್ಷ ಚುನಾವಣೆಯಲ್ಲಿ ಯಾವುದೇ ಭಿನ್ನತೆಗಳು ಇಲ್ಲದೆ ಎಲ್ಲ ಜನರು ನೇರವಾಗಿ ತಮ್ಮ ಮತ ಚಲಾವಣೆಯ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ವಿಧಾನಕ್ಕೆ ಪ್ರತ್ಯಕ್ಷ ಚುನಾವಣೆ ಅಂತ ಹೇಳಿ ಕರಿತೀವಿ. ಆದರೆ ವಿಧಾನ ಪರಿಷತ್ ಮತ್ತು ರಾಜ್ಯಸಭೆ ಇವುಗಳಿಗೆ ನಾವು ಮೇಲ್ಮನೆ ಅಂತ ಹೇಳಿ ಕರಿತೀವಿ. ಈ ಸದಸ್ಯರನ್ನು ಆಯ್ಕೆ ಮಾಡಬೇಕು ಅಂತಂದರೆ ಜನರು ನೇರವಾಗಿ ಚುನಾವಣೆಯಲ್ಲಿ ಪಾಲ್ಗೊಳ್ಳದೆ ತಾವು ಆಯ್ಕೆ ಮಾಡಿದ ಮತದಾರರ ವರ್ಗದ ಮೂಲಕ ಅವರನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆಗೆ ಪರೋಕ್ಷ ಚುನಾವಣೆ ಅಂತ ಹೇಳಿ ಕರಿತೀವಿ. ಅಮೇರಿಕದ ರಾಷ್ಟ್ರಾಧ್ಯಕ್ಷರನ್ನು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಾರೆ. ಭಾರತದ ರಾಷ್ಟ್ರಪತಿಯವರನ್ನು, ಉಪರಾಷ್ಟ್ರಪತಿಯವರನ್ನು, ಭಾರತದ ರಾಜ್ಯಸಭೆ ಮತ್ತು ರಾಜ್ಯಗಳ ವಿಧಾನ ಪರಿಷತ್ ಸದಸ್ಯರನ್ನು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತೀವಿ. ಅಂದರೆ ಜನರು ನೇರವಾಗಿ ಮತದಾನದ ಮೂಲಕ ಪ್ರತಿನಿಧಿಗಳನ್ನು ಆಯ್ಕೆ ಮಾಡದೇ ಇದ್ದರೆ, ಜನರು ಆಯ್ಕೆ ಮಾಡಿದ ಪ್ರತಿನಿಧಿಗಳಿಂದ ಮತ್ತೊಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡುವುದಾದರೆ ಅದಕ್ಕೆ ಪರೋಕ್ಷ ಚುನಾವಣೆ ಅಂತ ಹೇಳಿ ಕರಿತೀವಿ. ಯಾರಿಗೆ ಗೊತ್ತಾಗಿಲ್ಲ ಕೇಳ್ರಿ, ಮತ್ತೊಂದು ಸಾರಿ ಹೇಳ್ತೇವೆ.
ಯಾರಿಗೆ ಗೊತ್ತಾಗಿಲ್ಲ ಕೇಳಿ ಹೇಳಿ. ಇಲ್ಲಿ ನಾಚಿಕೊಳ್ಳುವಂಥದ್ದಿಲ್ಲ, ಯಾಕಂದ್ರೆ ಭಾಳ ಕಡಿಮೆ ಅವಧಿ ಐತಿ, ಪರೀಕ್ಷೆಗೆ ತಾವೆಲ್ಲರೂ ತಯಾರಾಗಬೇಕು. ಏನಾದರೂ ಹೇಳಿದಾಗ ತಿಳಿಲಿಲ್ಲ ಅಂತಂದ್ರೆ ನಾನು ಕೇಳದೇ ಇದ್ದರೂ ನೀವು ಕೇಳಬೇಕು, ಸರ್ ನಮಗಿದು ತಿಳಿದಿಲ್ಲ ಅಂತ ಹೇಳಬೇಕು. ಬೇಗ ಬೇಗ ಕೇಳಬೇಕು, ಟೈಮ್ ವೇಸ್ಟ್ ಮಾಡುವಂಗಿಲ್ಲ. ಮತ್ತು ಏನು ಗೊತ್ತಾಗಿಲ್ಲ ಹೇಳ್ರಿ ಹೇಳ್ತೇನೆ. Electoral college consists of both the members, both the house members. But the Rajya Sabha No, no, no. Electoral college is consist only members of lower house of parliament. They select upper house members. That is electoral college. Okay. Electoral college is nothing but members who are directly elected by the people. See, that is electoral college. Okay, sir. Next, features of indirect election. ಪರೋಕ್ಷ ಚುನಾವಣೆಯ ಲಕ್ಷಣಗಳು. See, the first feature of indirect election is this type of election are in the, from this system we select the best candidates. See, sometimes our illiteracy, our negligency, our caste and religion, they actually disturbs the voters in direct election. But finally, a voters, they select a candidate. Why they select a candidate? According to their knowledge, he is the best one, or he is a good person. A group of good personalities elected by the people in the first instant, they definitely select a best one. There is no doubt. Why? Because some voters are, it may be illiterate, poor, negligent, or affected by caste or religion, something. But your selected candidate, definitely he select a good candidate. This is a best way to select a good candidate. There is no problem regarding literacy, poverty, caste and other things. An elected member, why he elected from the people? Because he is a good person. So, the group of good personalities select the best one actually. See, this is first feature. Second one, it prevents unhealthy campaigns. See what I talked yesterday class, they tackle personal issues in general elections, but they are good candidate, they have good character, they have more knowledge, that it means they have aware about their talks and activities and behaviors. Elected members who are not ordinary members are a common people, they have more awareness about politics, about rules and regulations. They knowing what is right and what is wrong, how he talks before people or before house. See, there is no unhealthy campaigns, unwanted things actually. They are all soft people, skillful people, speak well, behave well,
They maintain dignity of the houses. They respect rules and regulations of the house. They behave like gentlemen. See, there is no unhealthy campaigns here to selection of upper house candidate, upper house representatives or president and vice president. See, this is the best way to choose good representatives or best representatives. Third one, peaceful voting. See, there is no chance to attacks polling booths, kidnapping candidates. Why? Because the number of voters are limited. This is not a general election. Only 445 members select their upper house representative. This is very easy election actually. Vote riggings are illegal activities we are not easily finding here. See, and gifting, try to convey representatives on the basis of religion, caste. This is not a matter wherein discuss in this indirect elections. Fourth one, a little scope for emotion. They are all sensitive. There is no chance for misusing or misusing sensitive issues for political gainings. See, where in general election, some emotions we already find in the country. Someone tackling or attacking personal issues and in public place they are trying to attract people. But indirect election, it will not require the emotional feelings or misuse the sensitive issues. Fifth one, this is suitable to developing nation. This is suitable to developing a nation. Why? Because a single general election takes half of the every year budget money. It takes more financial support. Developed country can easily conduct an election. Developing countries and underdeveloping countries and backward countries are not easily conduct elections. Why? Because it wants or it requires huge financial support. Take for example a member of parliament. There is no what you call election expenditures. Sometimes 100 crores, 200 crores, a single MP. But in upper level or upper house elections or indirect elections, not require this type of financial supports or resources. They simply convey elected members and getting a vote. There is no banner, buntings, public campaign, public talks. They only by their talk they try to convey a representative and getting their vote. So, there is no distribution, something
There is no arrangement of parties. See? Because they are already have. They are not haven't. So this is suitable to backward countries or underdeveloping countries or a developing country. It saves money, it saves time. See, there is no time to month, 2 month, filing a nomination, withdrawing nomination, where we are finding here in general elections, but in indirect election, which are things not acting there. So for the reason, indirect elections which are suitable to developing, underdeveloping and backward countries. I conclude with these 5 features of indirect election. So your 2.2 completed with these 2 finds, direct and indirect election. In the next class, we will discuss about election commission and its functions. Okay. ಕನ್ನಡ ಮೀಡಿಯಮ್ ಅದು ಪರೋಕ್ಷ ಚುನಾವಣೆಯ ಲಕ್ಷಣಗಳು. ಏನೇನು ಲಕ್ಷಣಗಳನ್ನು ಪರೋಕ್ಷ ಚುನಾವಣೆ ಒಳಗೊಂಡಿರುವುದು ಅಂತಂದರೆ, 1ನೇ ಲಕ್ಷಣ, ಇದು ಪ್ರಜ್ಞಾವಂತ ಪ್ರತಿನಿಧಿಗಳ ಆಯ್ಕೆಗೆ ಸಹಾಯವನ್ನು ಮಾಡುತ್ತೆ. ಅವ್ರು ಎಂಥರಿರ್ತಾರ್ರಿ ಪ್ರಜ್ಞಾವಂತ ಪ್ರತಿನಿಧಿಗಳು ಅಂತ ಹೇಳಿ ಕೇಳಿದರೆ, ಈಗಾಗಲೇ ನೀವು ನಿಮ್ಮ ಮೊದಲ ಪ್ರಯತ್ನದಲ್ಲಿ ಜನರು ನೇರವಾಗಿ ಮತವನ್ನು ಚಲಾವಣೆ ಮಾಡುವುದರ ಮೂಲಕ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿರ್ತೀರಿ. ಯಾವ ಪ್ರತಿನಿಧಿಯನ್ನು ಆಯ್ಕೆ ಮಾಡಿರ್ತೀರಿ ನೀವು ಅಂತಂದರೆ, ನಿಮಗೆ ಒಳ್ಳೆಯವರೆಂದು ಕಂಡಂತಹ ಪ್ರತಿನಿಧಿಗಳನ್ನು, ಇವರು ಸಮರ್ಥರು ಅಂತ ಹೇಳಿ ಕಂಡಂತಹ ಪ್ರತಿನಿಧಿಗಳನ್ನು ನೀವು ಸಾರ್ವತ್ರಿಕ ಚುನಾವಣೆಯಲ್ಲಿ ಆಯ್ಕೆ ಮಾಡಿರ್ತೀರಿ. ನೀವು ಆಯ್ಕೆ ಮಾಡಿದ್ದು ಒಳ್ಳೆಯವರನ್ನೇ. ಈ ಒಳ್ಳೆಯವರ ಒಂದು ಗುಂಪು ನಿರ್ಮಾಣವಾಗಿರುತ್ತೆ. ಇದಕ್ಕೇನಂತ ಕರೆದೆ ನಾನು ಅಂತಂದ್ರೆ ಮತದಾರರ ವರ್ಗ ಅಂತ ಹೇಳಿ ಕರೆದೆ ನಾನು. ಒಳ್ಳೆಯವರು ಇನ್ನೊಬ್ಬ ಒಳ್ಳೆಯವನನ್ನೇ ಆಯ್ಕೆ ಮಾಡ್ತಾರೆ. ಅವ್ರು ಯಾರೂ ಭ್ರಷ್ಟರನ್ನು ಆಯ್ಕೆ ಮಾಡುವುದಿಲ್ಲ. ಒಳ್ಳೆಯವರು ಒಳ್ಳೆಯವರನ್ನು ಆಯ್ಕೆ ಮಾಡ್ತಾರೆ. ನೀವೇ ಒಳ್ಳೆಯವರನ್ನು ಆಯ್ಕೆ ಮಾಡಿರಿ ಅಂದರೆ, ನೀವು ಆಯ್ಕೆ ಮಾಡಿದ ಒಳ್ಳೆಯವರು ತಮಗಿಂತ ಒಳ್ಳೆಯವರನ್ನು ಆಯ್ಕೆ ಮಾಡ್ತಾರೆ. ಈ ಚುನಾವಣೆಯ ಮುಖ್ಯ ಲಕ್ಷಣ ಇದು. ಒಳ್ಳೆಯ ಪ್ರತಿನಿಧಿಗಳನ್ನು ಜನರು ಆಯ್ಕೆ ಮಾಡಿರ್ತಾರೆ. ಜನರು ಆಯ್ಕೆ ಮಾಡಿದಂತಹ ಪ್ರತಿನಿಧಿಗಳು ತಮಗಿಂತಲೂ ಉತ್ತಮರೆನಿಸಿದಂತಹ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರೆ. ಇದು 1ನೆಯ ಲಕ್ಷಣ. 2ನೇ ಲಕ್ಷಣ, ಈ ಚುನಾವಣೆಯಲ್ಲಿ ಪ್ರಚಾರದ ಆರ್ಭಟವಿರುವುದಿಲ್ಲ. ನಮ್ಮ ಇಲೆಕ್ಷನ್ದೊಳಗೆ ನೋಡ್ರಿ, ಇಲ್ಲ ಆಟೋ ರಿಕ್ಷಾ, ಟಮ್ಟಮ್ಮು, ಟ್ರ್ಯಾಕ್ಟ್ರು ಇವೆಲ್ಲ ಹಚ್ಚಿ, DJ ಹಚ್ಚಿ, ಮೈಕ್ ಹಚ್ಚಿ, ಬಂಟಿಂಗ್ಸು, ಬ್ಯಾನರು, ಪೋಸ್ಟರ್ಸು, ಮತ್ತು ಊರೊಳಗೆ ರೋಡ್ನಾಗ ಗಾಡಿ ದಾಟಕ್ಕೆ ಬರಲಾರ್ದಂಗೆ ಅವನ್ನೆಲ್ಲ ಪಾರ್ಟಿಗಳ ಎಲ್ಲ ಬಾವುಟಗಳನ್ನು ಕಟ್ಟಿ, ಅಂಗಿನೂ ಅದನ್ನು ಹಾಕ್ಕೊಂಡು, ಟಪಿಗೂ ಅದನ್ನು ಹಾಕ್ಕೊಂಡು, ಇವೆಲ್ಲ ಅದಾವಿಲ್ಲ. ಇವನ್ನ ಎಲ್ಲಿ ಕಾಣ್ತೀವಿ? ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಣ್ತೀವಿ. ಅವು ಇರಲಿಲ್ಲ ಅಂದ್ರೆ ನಡೆಯೋದಿಲ್ಲ, ಹೌದಾ? ಆದರೆ ಪರೋಕ್ಷ ಚುನಾವಣೆಯಲ್ಲಿ ಈ ಪ್ರಚಾರದ ಆರ್ಭಟಗಳು ಇರುವುದಿಲ್ಲ. ಯಾಕಂದರೆ ಅಲ್ಲಿ ಮತದಾರರ ಸಂಖ್ಯೆನೇ ಬಹಳ ಕಡಿಮೆ ಇತ್ತು. ಲೋಕಸಭಾ ಒಟ್ಟು ಸದಸ್ಯರ ಸಂಖ್ಯೆ 545. ಈ 545 ಜನರು ಕೂಡಿಕೊಂಡು 250 ಮಂದಿನ ಆಯ್ಕೆ ಮಾಡಬೇಕು. ಇಲ್ಲಿ ವೋಟರ್ಸ್ನೂ ಭಾಳಿಲ್ಲ ಮತ್ತು ಪ್ರತಿನಿಧಿಗಳನ್ನೂ ಭಾಳಿಲ್ಲ. ಇದು ಅಗದಿ ಸೂಕ್ಷ್ಮವಾಗಿ ಮಾತಿನ ಮೂಲಕ, ನೋಡ್ರಿ ತಿಳುವಳಿಕಿದ್ದವ್ರು ಅದೀರಿ, ನಾವು ಒಳ್ಳೆಯವ್ರು ಅದೀವಿ, ನಮಗೆ ಮತ ಹಾಕ್ರಿ, ಮುಗಿದು ಹೋತು. ಇಲ್ಲಿ ಬಂದು ತಾಸು ಗಂಟಲೆ ಭಾಷಣ ಹೊಡೆದು ನಾ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಇದರ ಆರ್ಭಟ ಇಲ್ಲ. ಸಾಯಂಕಾಲ ಮನೆ ಕಡೆ ಬರ್ರಿ, ನಾವು ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀವಿ, ಏನೂ ಇಲ್ಲ. ಇದು ಅತ್ಯಂತ ಸ್ವಾಸ್ಥ್ಯವಾದಂತಹ, ಆರೋಗ್ಯಯುತವಾದಂತಹ ಚುನಾವಣೆ. ನೋಡಿ, ಇವು ಬೇಕಾಗ್ಯಾವ ನಮಗೆ. ಸಾರ್ವತ್ರಿಕ ಚುನಾವಣೆಯಲ್ಲಿನೂ ಇದೇ ಥರನಾಗಿ ಆಗಬೇಕಾಗಿತ್ತು. ಆದರೆ ನಮ್ಮ ಮಂದಿಗೆ ಬುದ್ಧಿ ಇಲ್ಲ ಅಷ್ಟೇ. ಅವ್ರಿಗೆ DJ ಸೌಂಡ್ ಕೇಳಲಿಲ್ಲ ಅಂದ್ರೆ ಚುನಾವಣೆ ಅನಿಸೋದಿಲ್ಲ ನಮ್ಮ ಜಗತ್ತು. ನಮ್ಮ ದೇಶ ಹೆಂಗೈತಿ? ಆ ಟೆಪ್ಪಿಗೆ ಹಾಕ್ಕೊಳ್ಳಿಲ್ಲ ಅಂತಂದ್ರೆ, ಅದನ್ನು ಕೊಳ್ಳ ಹಾಕ್ಕೊಳ್ಳಿಲ್ಲ ಅಂತಂದ್ರೆ ಆ ಪಾರ್ಟಿಯವರು ಅಂತ ಹೇಳಿ ಅವ್ರು ಕರೆಸ್ಕೊಳ್ಳೋದಿಲ್ಲ. ಅದನ್ನು ಹಾಕ್ಕೋಬೇಕು.
ಮತ್ತು ಫೋಟೋ ತಕ್ಕೋಬೇಕು, ತಕ್ಕೊಂಡು ಮತ್ತೆಲ್ಲ ಭಾಳ ಅದಾವ ಮುಂದೆಲ್ಲ, ನೀವು ನೋಡಿರಿ ಏನೇನಾಗ್ಯಾವ ಅಂತ ಹೇಳಿ. ಇಂತಹ ವಾತಾವರಣ ಪರೋಕ್ಷ ಚುನಾವಣೆಯಲ್ಲಿ ಕಾಣಲಿಕ್ಕೆ ಸಾಧ್ಯ, ಆದರೆ ಪ್ರಚಾರದ ಆರ್ಭಟ ಇಲ್ಲ. ಮೂರನೆಯದ್ದು, ಇದು ಶಾಂತಿಯುತ ಮತದಾನಕ್ಕೆ ರಹದಾರಿ ಅಂತ ಹೇಳಿ ಕರೀತಾರೆ. ನೋಡ್ರಿ, ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದೊಂದು ಮತಗಟ್ಟೆಗಳನ್ನೇ ನಾಶ ಮಾಡ್ತಾರೆ, ಧ್ವಂಸಗೊಳಿಸ್ತಾರೆ. ಚುನಾವಣಾ ಅಧಿಕಾರಿಗಳನ್ನು ಅವರ ದೈಹಿಕವಾಗಿ ಅವರ ಮೇಲೆ ಹಲ್ಲೆ ಮಾಡ್ಯಾರ. ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ಅಭ್ಯರ್ಥಿಗಳನ್ನು ಅಪಹರಣ ಮಾಡಿಕೊಂಡು ಹೋಗ್ಯಾರ. ಚುನಾವಣಾ ಮತಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗೋಕ್ಕೆ ಸರ್ಕಾರಿ ಬಸ್ಗಳನ್ನು ಕಳಿಸ್ತಾರೆ, ಆ ಬಸ್ಗಳನ್ನು ಅಪಹರಣ ಮಾಡ್ಯಾರ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬಿಹಾರ, ಉತ್ತರ ಪ್ರದೇಶಕ್ಕೆ ಇನ್ನೂ ಇಂಥ ಘಟನೆಗಳು ನಡೀತಾವೆ ನಮ್ಮ ದೇಶದೊಳಗೆ. ಬಸ್ಸಿಗೆ ಬಸ್ ಲೂಟ್ ಮಾಡಿಬಿಟ್ರೆ ಗೊತ್ತಿರಲಿಲ್ಲ ನಮ್ಗೆ. ಒಬ್ಬೊಬ್ಬರು ಭಾಳ ದೊಡ್ಡ ಹಿಂದೆ ಎಲ್ಲ ಅಣ್ಣ ಬಾಂಡ್ಗಳು ಇದ್ದವ್ರು ಏನು ಮಾಡ್ಯಾರ ಅಂತಂದ್ರೆ, ಬಸ್ ಒಂದು ಕಡೆಗೆ ತರಬೇಸಿ ಕೊಟ್ಟು ಮತದಾನ ಮಾಡಿ ಆ ಡಬ್ಬಿ ಅಲ್ಲಿಟ್ಟು ಒಳಗಿನ ಡಬ್ಬಿ ತೊಗೊಂಡು ಹೋಗ್ಯಾರ, ಗೊತ್ತಿರಲಿಲ್ಲ. ಇವೆಲ್ಲ ಆಗ್ಯಾವ ನಮ್ಮ ದೇಶದೊಳಗೆ. ಆದರೆ ಪರೋಕ್ಷ ಚುನಾವಣೆಯಲ್ಲಿ ಇದು ಆಗಲಿಕ್ಕೆ ಸಾಧ್ಯವಿಲ್ಲ. ಅದು ಪಾರ್ಲಿಮೆಂಟ್ ಹಾಲ್ನೊಳಗೆ ನಡೀತೈತಿ ಎಲೆಕ್ಷನ್, ಇದು ವಿಧಾನಸಭಾ ಹಾಲ್ನೊಳಗೆ ನಡೀತೈತಿ. ಇಲ್ಲಿ 1000 ಮಂದಿ ಪೊಲೀಸರು ಪ್ರೊಟೆಕ್ಷನ್ ಇರ್ತಾರೆ, ಒಳಗಿನಿಂದ ಒಂದು ಯಾವುದೂ ಒಳಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಲಿಮಿಟೆಡ್ ಮೆಂಬರ್ಸ್ ಇರ್ತಾರೆ, ಲಿಮಿಟೆಡ್ ಓಟ್ಸ್ ಇರ್ತಾವೆ, ತತ್ಕ್ಷಣ ಎಣಿಕೆ ಮಾಡ್ತಾರೆ, ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ದಿಸ್ ಈಸ್ ವೆರಿ ಈಸಿ ಎಲೆಕ್ಷನ್. ಇದು ಬಹಳಷ್ಟು ಸರಳವಾದಂತಹ ಚುನಾವಣೆ, ಶಾಂತಿಯುತವಾದಂತಹ ಚುನಾವಣೆ. ಇದು ಯಾವುದೇ ರೀತಿಯ ಅಶಾಂತಿಯನ್ನು ತಲೆದೂರಿಸಲಿಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಅದಕ್ಕೆ ಇದು ಉತ್ತಮವಾದಂತಹ ಚುನಾವಣೆ ಅಂತ ಹೇಳ್ತಾರೆ. 4ನೇ ಲಕ್ಷಣ, ಇಲ್ಲಿ ಭಾವೋದ್ವೇಗಕ್ಕೆ ಆಸ್ಪದವಿಲ್ಲ. ಭಾವೋದ್ವೇಗಕ್ಕೆ ಆಸ್ಪದವಿಲ್ಲ. ಈಗ ಒಬ್ಬೊಬ್ಬರು ಎಮೋಷ್ನಲ್ ಫೆಲೋಸ್ ಇರ್ತಾರೆ, ಏನು ಮಾಡ್ತಾನೆ, ಭಾವೋದ್ರೇಕ್ತಿರ ಆಗಿಬಿಡ್ತಾರೆ. ಹೆಂಗಂತಂದ್ರೆ ಒಂದು ಏನೇ ಮಾತಾಡಕ್ಕೆ ಹೋಗಿ ಏನೇನರ ಪದ ಬಳಕೆ ಮಾಡಿಬಿಡ್ತಾರೆ. ಎಷ್ಟು ವರ್ಸ್ಟಾಗಿ ಬಿಹೇವಿಯರ್ ಮಾಡ್ಯಾರಂದ್ರೆ, ಪಬ್ಲಿಕ್ ಸ್ಪೀಚ್ ಒಳಗೆ ಹೆಣ್ಮಕ್ಳ ಬಗ್ಗೆ ಏನೋ ಮಾತಾಡಕ್ಕೆ ಹೋಗಿ ಅವ್ನು ಏನು ಹಿಂಗ್ರಿ ಅಂತ ಅಂದ್ಬಿಡ್ತಾರೆ. ಇವೆಲ್ಲ ಹಾಗೆ ಗೊತ್ತಿರಲಿ, ಇವೆಲ್ಲ ನೀವು ನೋಡಿರಿ. ಇದನ್ನು ನಾ ಹೊಸ ವಿಷಯ ಅಲ್ಲ ನಿಮ್ಮ ಹತ್ರ ಹೇಳಕತ್ತಿದ್ದು, ಇವೆಲ್ಲ ನೀವು ಮಾಧ್ಯಮಗಳ ಮೂಲಕ ತಿಳ್ಕೊಂಡಿರಿ. ಒಂದು ಧಾರ್ಮಿಕ ವಿಚಾರವನ್ನು ಏನೇ ತೆಗೆದುಕೊಂಡು ಬರಕ್ಕೆ ಹೋಗೋಣ, ಮತ್ತೊಬ್ಬ ಒಂದು ಧರ್ಮದವ್ರಿಗೆ ಏನಾರ ಬೈದು ಬಿಟ್ಟಿರ್ತಾರೆ. ನಾ ಹೇಳೋದು ಬೇಡ, ನಿಮ್ಗೆ ಗೊತ್ತೈತಿಲ್ಲ ಅದು ವಿಷಯ ಏನಂತ ಹೇಳಿ. ಚುನಾವಣೆಗಳು ಅಂತಂದರೆ ಇಡೀ ರಾಷ್ಟ್ರವನ್ನು ಕಟ್ಟುವಂತಹ ಒಂದು ವ್ಯವಸ್ಥೆ, ಅದು ಸದೃಢವಾಗಿ ಕಟ್ಟುವಂತಹ ವ್ಯವಸ್ಥೆ. ರಾಷ್ಟ್ರ ಯಾವಾಗ ಸದೃಢವಾಗಿ ನಿರ್ಮಾಣವಾಗುತ್ತಂದರೆ, ಸದೃಢವಾದಂತಹ ಸರ್ಕಾರವನ್ನು ಆಯ್ಕೆ ಮಾಡಿದಾಗ ರಾಷ್ಟ್ರ ಸದೃಢವಾಗಿ ನಿರ್ಮಾಣವಾಗುತ್ತೆ. ಅದಕ್ಕೆ ಚುನಾವಣೆಗಳನ್ನು ನಡೆಸೋದು. ಮತ್ತು ಅದನ್ನು ನಾವು ಬಿಟ್ಟು ಅವ್ರನ್ನ ಇವ್ರು ಬೇದರು, ಇವ್ರು ನಾವ್ರು ಬೇದರು, ಆ ಧರ್ಮದವ್ರು ಹಿಂಗೆ, ಈ ಧರ್ಮದವ್ರು ಹಿಂಗೆ, ಆ ಜಾತಿ ಹಂಗ್ರಿ, ಅವನ ಜಾತಿಯರ್ರಿ ಅವರು, ಇವ್ರು ನಮ್ಮ ಜಾತಿಯರ್ರಿ. ಇದು ಅಲ್ಲ, ಇದು ರಾಷ್ಟ್ರ ನಿರ್ಮಾಣದ ಕಾರ್ಯ ಅಲ್ಲ, ಗೊತ್ತಿರಲಿ. ಇಲ್ಲೇ ತಿಳುವಳಿಕೆ ಇದ್ದಂತಹ ಪ್ರತಿನಿಧಿಗಳು ಇರ್ತಾರೆ, ಅವರು ನಾಳೆ ರಾಜ್ಯಸಭಾ ಸದಸ್ಯರಾಗೋರು ಇರ್ತಾರೆ, ವಿಧಾನ ಪರಿಷತ್ ಸದಸ್ಯರಾಗೋರು ಇರ್ತಾರೆ. ಆ ಸಭೆಗಳಿಗೆ ನಾವು ಬುದ್ಧಿವಂತರ ಅಥವಾ ಜ್ಞಾನವಂತರ ಸದನಗಳು ಅಂತ ಹೇಳಿ ಕರೆದೀವಿ. ಆ ಬುದ್ಧಿವಂತರು, ಜ್ಞಾನವಂತರು ತಮ್ಮ ಅರ್ಹತೆಗೆ ತಕ್ಕಂತೆ ವರ್ತನೆಯನ್ನು ಮಾಡ್ತಾರೆ. ಅದರಿಂದ ಈ ಚುನಾವಣೆಗಳಲ್ಲಿ ಯಾವುದೇ ಭಾವೋದ್ವೇಗಕ್ಕೆ ಅವಕಾಶವಿರುವುದಿಲ್ಲ. ದೇ ಆರ್ ಅ ಸಾಫ್ಟ್ ಪೀಪಲ್. ಅವರು ಸಂಭಾವಿತ ಜನ, ಜ್ಞಾನವಂತ ಜನ, ಬುದ್ಧಿವಂತರು, ಯಾವುದು ಸರಿ ಯಾವುದು ತಪ್ಪು ಅನ್ನುವುದನ್ನು ತಿಳಿದುಕೊಂಡು ಮಾತನಾಡುವಂತಹ ವಿಚಾರ ಅಭ್ಯರ್ಥಿಗಳಾಗಿರ್ತಾರೆ. ಅದಕ್ಕೆ ಈ ಚುನಾವಣೆಯಲ್ಲಿ ಭಾವೋದ್ವೇಗಕ್ಕೆ ಅವಕಾಶ ಇಲ್ಲ. ಮತ್ತು ಪರೋಕ್ಷ ಚುನಾವಣೆ ಇದು ಯಾವ ರಾಷ್ಟ್ರಗಳಿಗೆ ಸೂಕ್ತ ಅಂತ ಹೇಳಿ ಕೇಳಿದರೆ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಮತ್ತು ಹಿಂದುಳಿದಿರುವ ರಾಷ್ಟ್ರಗಳಿಗೆ ಇದು ಸೂಕ್ತವಾದಂತಹ ಚುನಾವಣೆ. ಯಾಕಂದರೆ ಪ್ರತ್ಯಕ್ಷ ಚುನಾವಣೆ ಕೆಲವೊಂದು ಸಂದರ್ಭದಲ್ಲಿ ಒಂದು ರಾಷ್ಟ್ರದ ಒಂದು ವರ್ಷದ ಬಜೆಟ್ನ ಅರ್ಧದಷ್ಟು ಹಣವನ್ನು ನಾವು ಖರ್ಚು ಮಾಡಬೇಕು ಪ್ರತ್ಯಕ್ಷ ಚುನಾವಣೆಗೆ. ನಾವೇನು ಸಾರ್ವತ್ರಿಕ ಚುನಾವಣೆ ಮಾಡ್ತೀವಲ್ಲ, ಒಬ್ಬೊಬ್ಬರು 100 ಕೋಟಿ 200 ಕೋಟಿ ಖರ್ಚು ಮಾಡ್ಯಾರ ಚುನಾವಣೆಗೆಲ್ಲ. ಯಾರ ದುಡ್ಡು ಹಾಳು? ದೇಶದ ಸಂಪತ್ತು ಹಾಳಾಗುತ್ತೆ. ಮುಂದುವರೆದಂತಹ ಅಮೇರಿಕದಂತಹ ದೇಶಗಳು ಅವೆಲ್ಲ ಮುಂದುವರೆದ ಸೂಪರ್ ಪವರ್ ನೇಷನ್ ಅಂತ ಹೇಳಿ ಕರೆದಿವಲ್ಲ, ಅವರೇನಾದರೂ ಮಾಡಬಹುದು ಇವುಗಳನ್ನು. ಆದರೆ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳಿಗೆ ಇಂತಹ ಚುನಾವಣೆಗಳು ಅಂದರೆ ಎಂಥ ಚುನಾವಣೆಗಳು? ಪ್ರತ್ಯಕ್ಷ ಚುನಾವಣೆಗಳು
ಹಣಕಾಸಿನ ಸಮಸ್ಯೆಯನ್ನು ತಂದೊಡ್ತವೆ. ಅದಕ್ಕೆ ಹಣಕಾಸಿನ ಸಮಸ್ಯೆ ಆಗಬಾರ್ದು ಅಂತಂದರೆ ಪರೋಕ್ಷ ಚುನಾವಣೆಗಳನ್ನು ಅಳವಡಿಕೆ ಮಾಡಿಕೊಳ್ಳಬೇಕು. ಪರೋಕ್ಷ ಚುನಾವಣೆಗಳು ರಾಷ್ಟ್ರದ ಹಣಕಾಸಿನ ಅಥವಾ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವುದರ ಜೊತೆಗೆ ಹೆಚ್ಚಿನ ಹಣ ಪೋಲಾಗದಂತೆ ನೋಡಿಕೊಳ್ತವೆ. ಯಾಕಂದರೆ ಇಲ್ಲಿ ಮೈಕ್ ಹಚ್ಚೋದು, ಡಿ ಜೆ ಹಚ್ಚೋದು, ಪಾರ್ಲಿಮೆಂಟ್ರ ಹಾಲ್ ಒಳಗೆ ಡಿ ಜೆ ಹಚ್ಚಿ ಯಾರೂ ಡ್ಯಾನ್ಸ್ ಮಾಡೋದಿಲ್ಲ, ಗೊತ್ತಿರಲಿ. ವಿಧಾನಸಭೆಯೊಳಗೆ ಡಿ ಜೆ ಹಚ್ಚಿ ಯಾರೂ ಡ್ಯಾನ್ಸ್ ಮಾಡೋದಿಲ್ಲ. ಒಂದಿಷ್ಟು ಟ್ರ್ಯಾಕ್ಟ್ರು, ಟ್ರಕ್ಕು, ಅವು ಟಿಪ್ಪರು, ಇದು ಕ್ರೂಸರು, ಇವಕ್ಕೆ ಟಮ್ ಟಮ್ ಇವಕ್ಕೆಲ್ಲ ಹಚ್ಚ್ರಿ, ಮೈಕ್ ಹಚ್ಚ್ರಿ, ಧ್ವಜ ಹಾಡ್ರಿ, ಹೋಗ್ರಿ, ಹಾಡ್ರಿ ಅಂತ ಹೇಳಿ ಯಾರೂ ಈ ಇಲೆಕ್ಷನ್ದೊಳಗೆ ಕಳಿಸೋದಿಲ್ಲ. ಇದಕ್ಕೆ ಎಷ್ಟು ಖರ್ಚು ಮಾಡ್ತೀವಿ ಮತ್ತು ಇವಕ್ಕೆಲ್ಲ? ಒಂದೊಂದು ಗಾಡಿಗೆ ಒಂದು ದಿವಸಕ್ಕೆ 5,000 ರೂಪಾಯಿ ಖರ್ಚು ಮಾಡ್ತಾರೆ. ಈ 5,000 ರೂಪಾಯಿ ಯಾರು ಕೊಟ್ಟರು? ಎಲ್ಲಿಂದ ಬಂತು? ಹಿಂಗೆ ಎಷ್ಟು ಗಾಡಿ ಕಳಿಸ್ಯಾರ ದಿವಸ? ಇದರ ಹಣಕಾಸಿನ ಸಮಸ್ಯೆಯನ್ನು ಯಾರು ತುಂಬುವವರು? ಈ ನಷ್ಟವನ್ನು ದೇಶಕ್ಕೆ ಯಾರು ಭರಿಸುವರು ಆದಮೇಲೆ? ಅದಕ್ಕೆ ಹಿಂದುಳಿದಂತಹ ರಾಷ್ಟ್ರಗಳಿಗೆ, ಅಭಿವೃದ್ಧಿಯ ಪಥದಲ್ಲಿ ಇರುವಂತಹ ರಾಷ್ಟ್ರಗಳಿಗೆ ಪರೋಕ್ಷ ಚುನಾವಣೆಗಳು ಸೂಕ್ತ ಅಂತ ಹೇಳ್ತಾರೆ. 2.2ದಲ್ಲಿ ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ ಇವು 2 ವಿಷಯಗಳನ್ನು ಇಲ್ಲಿಯವರೆಗೆ ನಾವು ನೋಡಿದ್ವಿ. ಮುಂದಿನ ವಿಷಯ ಚುನಾವಣಾ ಆಯೋಗ ಮತ್ತು ಅದರ ಮುಂದುವರೆದ ಭಾಗ ಏನಂತ ಹೇಳಿ ಅದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಆಯಿತು? ಓಕೆ, ಥ್ಯಾಂಕ್ ಯು. So president is always indirectly elected, then he is always a member of Rajya Sabha. No, President is not a member of Rajya Sabha. Hey, Vice President is ex officio chairman of Rajya Sabha. He is a member of Rajya Sabha. President is not a member of Rajya Sabha. It is an example for indirect election. So then president is elected indirectly. He is not a representative of any house. He is representative of both house. Okay? ಹಾಂ, ಮತ್ತೆ ಏನಿಲ್ಲ? ಓಕೆ, ಥ್ಯಾಂಕ್ ಯು.